ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 10ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ 2ನೇ FA ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಆಲ್ರೆಡಿ ನಾನು ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೆ, ಇವಾಗ ಸೈನ್ಸ್ ಆಗ್ತಾ ಇದ್ದೀನಿ. ಬೇರೆ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ 2 ರಿಂದ 3 ಸೆಟ್ ಕ್ವಶನ್ ಪೇಪರ್ಗಳು ಬರ್ತವೆ. ಸೊ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕವರ್ ಮಾಡಿರ್ತೀವಿ. ಸೊ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ತವೆ. ಓಕೆ, ಸೊ ಒಟ್ಟು 3 ಪಾಠ ಮುಗಿಬೇಕು ಸೆಕೆಂಡ್ FAಗೆ. ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥದ್ದು ಕೆಮಿಸ್ಟ್ರಿ ಸೆಕ್ಷನ್ದಿಂದ ಇರತಕ್ಕಂಥ ಪಾಠ. 1 ಅಂಕದ 3, 2 ಅಂಕದ 1, 3 ಅಂಕದ 1, ಒಟ್ಟು 8 ಅಂಕ ವೇಟೇಜ್ ಮಾಡಿದ್ದೀವಿ. ನೆಕ್ಸ್ಟ್ ಬಯೋದಿಂದ ನಿಯಂತ್ರಣ ಮತ್ತು ಸಹಭಾಗಿತ್ವ ತಗೊಂಡಿದ್ದೀವಿ. ಅಲ್ಲಿ 1 ಅಂಕದ 2, 2 ಅಂಕದ 1, 4 ಅಂಕದ 1, 8 ಅಂಕ ಟೋಟಲ್ ಇದೆ. ಇನ್ನು ಫಿಸಿಕ್ಸಿಂದ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠ ತಗೊಂಡಿವಿ. ಅಲ್ಲಿ 1 ಅಂಕದ 2, 2 ಅಂಕದ 1, ಸೊ ಟೋಟಲಿ 4 ಮಾರ್ಕಲ್ಲಿ ಕೊಟ್ಟಿರೋದು. ಸೊ ಟೋಟಲಿ ಏನು ಮಾಡಿವಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 7, 2 ಅಂಕದ 3, 3 ಅಂಕದ 1, 4 ಅಂಕದ 1 ಪ್ರಶ್ನೆಗಳನ್ನು ಹಾಕಿ 20 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀವಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಸೊ ಉತ್ತರ ನೋಡಿದರೆ, ಪ್ರಶ್ನೆ ಪತ್ರಿಕೆ ನೋಡಿದರೆ ನಮ್ಮ ಪ್ರಶ್ನೆ ಪತ್ರಿಕೆ ಹೇಗಿದ್ದಾವೆ ಅಂತ ಗೊತ್ತಾಗ್ತದೆ. ಸೊ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡ್ತಾ ಇರಿ. ಸೊ ಅಲ್ಲಿ ಎಲ್ಲ ವಿಡಿಯೋಗಳ ಲಿಂಕನ್ನು ನಾವು ಕೊಡ್ತೀವಿ. ಸೊ ನೀವುಗಳು ಕೂಡ ಅದನ್ನು ಏನು ಮಾಡಬೇಕು, ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ 4 ಕೊಟ್ಟಿದ್ದೀವಿ. ಆಮ್ಲದ pH ಮೌಲ್ಯದ ವ್ಯಾಪ್ತಿ ಕೇಳಿದ್ದಾರೆ. A 0 to 7, B 2 to 12, C 7 to 14, D 12 to 14. ಸೊ ಆಮ್ಲಗಳ pH ಮೌಲ್ಯದ ವ್ಯಾಪ್ತಿ 0 ದಿಂದ 7 ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಯಾವುದು? A ಸುಣ್ಣದ ತಿಳಿನೀರು, B ಶುದ್ಧ ನೀರು, C ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ, D ಜಠರಿನ ರಸ. ಸೊ ಆನ್ಸರ್ ಈ ಜಠರಸ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, 2 ನರಕೋಶಗಳ ನಡುವಿನ ಅಂತರವನ್ನು ಹೀಗೆ ಕರೀತಾರೆ. A ಡೆಂಡ್ರೈಟ್ಗಳು, B ಸಂಸರ್ಗ, C ಆಕ್ಸಾನ್, D ಇಂಪಲ್ಸ್. ಸರಿಯಾದ ಉತ್ತರ ಆಪ್ಷನ್ B ಸಂಸರ್ಗ ಅಂತಾನೆ ಕರೆಯೋದು. ಪ್ರಶ್ನೆ 4, ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಯಾವುದು? A ಕಾಂತಕ್ಷೇತ್ರ, B ವಿದ್ಯುತ್ ಪ್ರವಾಹ, C ವಾಹಕದ ಚಲನೆ, D ಪ್ರೇರಿತ ವಿದ್ಯುತ್ನ ಪ್ರವಾಹ. ಸರಿಯಾದ ಉತ್ತರ ಆಯ್ಕೆ B ವಿದ್ಯುತ್ ಪ್ರವಾಹ ಅನ್ನೋದು ಸರಿ ಇದೆ. ಇನ್ನು 1 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಚೆಲುವೆ ಪುಡಿಯ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರೆಯೋದು. ಇನ್ನು 6ನೇ ಪ್ರಶ್ನೆ ಕೇಳಿದ್ರು, ನಮ್ಮ ದೇಹದಲ್ಲಿ ಗ್ರಾಹಕದ ಪಾತ್ರವೇನು ಅಂತ ಕೇಳಿದ್ದಾರೆ. ಸೊ ಗ್ರಾಹಕಗಳು ಮಾಡ್ತಕ್ಕಂಥ ಮುಖ್ಯವಾದ ಕೆಲಸ ಏನಪ್ಪ ಅಂದ್ರೆ ಪ್ರಚೋದನೆಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸ ಗ್ರಾಹಕಗಳು ನಮ್ಮ ದೇಹದಲ್ಲಿ ಮಾಡ್ತಾವೆ. ಪ್ರಶ್ನೆ 7, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಎಸ್ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ ಏನು ಬರೀಬೇಕಪ್ಪ ಅಂದರೆ, ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು, ಆದರೆ ಇದು ಸಂಭವನೀಯವಲ್ಲ. ಹೀಗಾಗಿ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ ಒಟ್ಟು 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 3 ಪ್ರಶ್ನೆ 6 ಅಂಕ ಇದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಪ್ರತ್ಯಾಮ್ಲಗಳ 4 ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರತ್ಯಾಮ್ಲಗಳ 4 ಗುಣಲಕ್ಷಣಗಳಂತ ಬಂದಾಗ ಇವು ಕಹಿ ರುಚಿಯನ್ನು ಹೊಂದಿರ್ತವೆ, ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ, ಹೈಡ್ರಾಕ್ಸೈಡ್ ಅಯಾನ್ಗಳನ್ನು ಹೊಂದಿದ್ದಾವೆ, ಆಮೇಲೆ ವಿದ್ಯುತ್ನ ಅವಾಹಕಗಳಾಗಿದ್ದಾವೆ ಅಂತಕ್ಕಂಥ 4 ಪಾಯಿಂಟ್ಗಳು ಬರಿಬೇಕು. ಮುಂದಿನ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ನಡುವಿನ ವ್ಯತ್ಯಾಸ ಬಹಳ ಸಲ ಕೇಳಿದ್ದಾರೆ. ಇಲ್ಲಿ ಕೇಂದ್ರ ನರವ್ಯೂಹಕ್ಕೆ ಬಂದಾಗ ಮೆದುಳು ಮತ್ತು ಮೆದುಳು ಬಳ್ಳಿ ಹೊಂದಿರ್ತದೆ. ಬಟ್ ಪರಿಧಿ ನರವ್ಯೂಹದಲ್ಲಿ 12 ಜೊತೆ ಮೆದುಳು ನರ ಮತ್ತು 31 ಜೊತೆ ಮೆದುಳು ಬಳ್ಳಿ ನರ ಇರ್ತದೆ. ಆಮೇಲೆ ಕೇಂದ್ರ ನರವ್ಯೂಹ ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸ್ತದೆ ಮತ್ತು ಸಂಯೋಜಿಸ್ತದೆ. ಆದರೆ ಪರಿಧಿ ನರವ್ಯೂಹ ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಇದು ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನು ಅದು ಮಾಡ್ತದೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಕಾಂತೀಯ ಬಲರೇಖೆಗಳ ಗುಣಗಳನ್ನು ಬರೀರಿ ಅಂತ ಕೇಳ್ತಾರೆ. ಇದು ಬಂದೇ ಬರ್ತಕ್ಕಂಥ ಪ್ರಶ್ನೆ. ಎಸ್, ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಕಾಂತಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚೇ ಇರ್ತದೆ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳು ಇರ್ತಾವೆ. ಈ ಕಾಂತೀಯ ಬಲರೇಖೆಗಳು ಆವರ್ತ ಜಾಲಗಳಾಗಿದ್ದಾವೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸೊ ಈ ಪ್ರಶ್ನೆ ಕಂಪ್ಲೀಟ್ ಆಗ್ತದೆ.
ಇನ್ನು 3 ಅಂಕಕ್ಕೆ ಕೇಳಿರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಈ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರ ಬರೀಬೇಕು. ಎಲ್ಲ ಭಾಗಗಳನ್ನು ಗುರುತಿಸಬೇಕು. ನಿಮಗೆ ಎಲ್ಲ ಭಾಗಗಳನ್ನು ಕೇಳೋದಿಲ್ಲ, ಬಟ್ ಇಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಸತುವಿನ ಚೂರು, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಜನ್ ಅನಿಲದ ಗುಳ್ಳೆಗಳು, ಸಾಬೂನಿನ ದ್ರಾವಣ, ನಿರ್ಗಮನಾಳ, ಇವು ಏನಪ್ಪ ಅಂತಂದರೆ ರಿಪೀಟೆಡ್ ಆಗಿ ಕೇಳ್ತಕ್ಕಂಥ ಪಾರ್ಟ್ಸ್ಗಳು. ಓಕೆ, ಅದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡಿರಿ, ಕಲೀರಿ. ಲಾಸ್ಟ್ 4 ಮಾರ್ಕ್ಗೆ ಕೇಳಿದ್ದು ಮಾನವನ ಮೆದುಳಿನ ಚಿತ್ರವನ್ನು ಬರೆದು ಭಾಗ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ನೀಟಾಗಿ ಮಾನವನ ಮೆದುಳಿನ ಚಿತ್ರವನ್ನು ತೆಗೆಯೋದನ್ನು ಕಲ್ಕೊಡ್ರಿ. ಅದರಲ್ಲಿ ವಿಶೇಷವಾಗಿ ಮಹಾಮಸ್ತಿಷ್ಕ, ಕಪಾಲ, ಮಧ್ಯದ ಮೆದುಳು, ಮಿದುಳು ಬಳ್ಳಿ, ಅನುಮಸ್ತಿಷ್ಕ, ಫಾನ್ಸ್, ಮೆಡುಲಾ, ಹೈಪೋಥಲಾಮಸ್, ಪಿಟ್ಯೂಟರಿ ಗ್ರಂಥಿ ಮತ್ತು ಹಿಮ್ಮೆದುಳು. ಇಷ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ನೋಡಿಕೊಂಡ್ರೆ ಖಂಡಿತವಾಗಿರ್ತಕ್ಕಂಥ ಇಲ್ಲಿದ ಅಂಕಗಳು ನಿಮಗೆ ಸಿಗ್ತವೆ. ಓಕೆ, ಇಷ್ಟು ಸೈನ್ಸ್ನ ಮಾಡಲ್ ಕ್ವಶನ್ ಪೇಪರ್ ಇತ್ತು. ಎಲ್ಲರೂ ಕೂಡ ಇದನ್ನು ಪ್ರಿಪೇರ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡೋದನ್ನು ಮಾತ್ರ ಮರೆಯದ್ರಿ. ಗುಡ್ ಲಕ್.